ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಇವಾಗ ನಾನು ಬೆಳಗ್ಗೆ ಎದ್ದೆ. ಇವತ್ತು ಬೆಳಗ್ಗೆ ತಿಂಡಿದು ಏನು ವಿಡಿಯೋಸ್ ಮಾಡಿಲ್ಲ, ಯಾಕಂದರೆ ನಾನೇನು ಇವತ್ತು ಅಷ್ಟು ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ರಾತ್ರಿ ಚಿಕನ್ ತಗೊಬಂದಿದ್ರು ನಮ್ಮ ಮನೆಯವರು, ಚಿಕನ್ ಫ್ರೈ ಮಾಡಿದ್ದೆ. ಸೊ ಅವರಿಗೆ ಚಿಕನ್ ಫ್ರೈ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಒಂದೆರಡು ಚಪಾತಿ ಮಾಡಿಕೊಟ್ಟೆ. ಅವ್ರು ಇವತ್ತು ಭಾನುವಾರ ಬೇಗ ಬರ್ತೀನಿ ಅಂತ ಅದು ತಿಂದ್ಬಿಟ್ಟು ಹೊರಟ್ರು. ಸೊ ಇವಾಗ ನಾನು ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಟೀ ಕುಡಿದ್ಬಿಟ್ಟು ಕುತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮನೆಯಲ್ಲಿ ಉಪ್ಪು ಮತ್ತು ಪುದೀನ ಸೊಪ್ಪು ಅದೆಲ್ಲ ಖಾಲಿಯಾಗಿತ್ತು. ಜಿಯೋ ಮಾರ್ಟಲ್ಲಿ ಆರ್ಡರ್ ಮಾಡೋಣ, ಅದೇನು ಹಾಫ್ ಆನ್ ಅವರಲ್ಲಿ ಬಂದ್ಬಿಡುತ್ತೆ, ಆರ್ಡರ್ ಮಾಡೋಣ ಅಂತೇಳಿ ಆರ್ಡರ್ ಮಾಡಿದೆ. ಸೊ ಅದು ಬಂದಿದೆ. ಬನ್ನಿ ನಾನು ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಪಾಲಕ್ ಸೊಪ್ಪನ್ನ ತರಿಸಿದ್ದೀನಿ. ಸೊಪ್ಪು ಸಾರು ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ. ಇಲ್ಲಾಂದರೆ ಸ್ವಲ್ಪ ಪನ್ನೀರ್ನ ತರಿಸ್ಬಿಟ್ಟು ಇದು ಮಾಡೋಣ ಅಂತ. ಅಂದರೆ ಬೆಳಿಗ್ಗೆ ಬುಕ್ ಮಾಡಿದ್ರೆ ಈ ಸೊಪ್ಪೆಲ್ಲ ಫ್ರೆಶ್ ಆಗಿ ಮತ್ತೆ ಸಿಗುತ್ತೆ. 1 ಗಂಟೆ ಮೇಲೆ ಬುಕ್ ಮಾಡಿದರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಅದಕ್ಕೆ ಬೆಳಿಗ್ಗೆನೇ ಬುಕ್ ಮಾಡ್ಕೊಂಡೆ ನಾನು. ಸೊಪ್ಪನ್ನ ತರಿಸಿದ್ದೀನಿ. ಇದು ಬಂದು ಎಷ್ಟು 10 ರುಪೀಸು. ಇಲ್ಲಿ ಅಂದರೆ MRP 25 ಇದೆ. ನನಗೆ ಇದು 10 ರೂಪಾಯಿಗೆ ಸಿಕ್ಕಿತು, ತುಂಬ ಕಮ್ಮಿನಲ್ಲೇ ಸಿಕ್ತು. ಸೊ ಇದು ಪುದೀನ ನೋಡಿ, ಎಲ್ಲ ಬೆಳಿಗ್ಗೆ ತರಿಸಿದ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಇದು ಕೂಡ ನಾನು 12 ರುಪೀಸ್ಗೆ ತರಿಸಿರೋದು. 100 ಗ್ರಾಮ್ ಇದೆಯಂತೆ, 12 ರೂಪಾಯಿ ಈ ಪುದೀನ ಸೊಪ್ಪು. ಸೊ ಹೊರಗಡೆ ತರಿಸಿದ್ರೆ ಇದಕ್ಕೆ 30-25 ಅಂತಾರೆ. ನಾನು ಅದಕ್ಕೆ ಸ್ವಲ್ಪ ಟೈಮ್ ನೋಡಿಕೊಂಡು ಇದನ್ನ ಬುಕ್ ಮಾಡ್ಕೊಳ್ತೀನಿ. ಪುದೀನ ಇವತ್ತು ಆಲ್ರೆಡಿ ಬೆಳಗ್ಗೆನೇ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಇದು ಬಂದು ಬೆಂಡೆಕಾಯಿ 1/4 kg 12 ರೂಪಾಯಿ, ಅಂದರೆ ಅರ್ಧ kg 24, 1 kgಗೆ 48 ರೂಪಾಯಿ ಆಗುತ್ತೆ. ಒಳಗಡೆ 60-70 ಅಂತ ಅಂತಾರೆ ಹೊರಗಡೆ. ಬಟ್ ನನಗಿದು ಬೆಟರ್ ಅನಿಸ್ತು. ಮತ್ತು ನಾವು ಹೋಗಿ ತಗೊಂಡು ಬಂದಿಲ್ಲ ಅಂತಂದರೆ ಹೆಂಗಂದ್ರೆ ಹಂಗೆ ಕೊಡ್ತಾರೆ ಅಂತೆಲ್ಲ. ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ ನೋಡಿ. ತುಂಬ ಸಣ್ಣದೆ ಕಾಣಿಸ್ತಿದೆಯಾ, ತುಂಬ ಚೆನ್ನಾಗಿದೆ. ಸೊ ನನಗೆ ಇದು ಆನ್ಲೈನಲ್ಲಿ ಬೆಟರ್ ಅಂತ ಅನ್ನಿಸ್ತು. 1/4 kg 12 ರೂಪಾಯಿ. ಬೆಂಡೆಕಾಯಿ ತರಿಸಿದ್ದೀನಿ. ಮತ್ತು ನಿಮಗೆ ಇದು 1/4 kg 7 ರೂಪಾಯಿ ಬದನೆಕಾಯಿ. ಬೆಳಿಗ್ಗೆ ತರಿಸಿದ್ರೆ ಎಲ್ಲ ಥರ ತರಕಾರಿನೂ ಸಿಕ್ಬಿಡುತ್ತೆ ನೋಡಿ. ಚಿಕ್ಕದು ಎಣ್ಣೆ ಬದನೆಕಾಯಿ ಮಾಡ್ತಾರಲ್ಲ, ಏನು ಒಂದು ಕಾಯಿ ಕೂಡ ಕೆಟ್ಟಿರಲ್ಲ, ಮತ್ತು ಏನೂ ಆಗಿರಲ್ಲ, ತುಂಬ ಚೆನ್ನಾಗಿದ್ದಾವೆ. ಸೊ ಅದಕ್ಕೆ ಇದು ಒಂದು 1/4 kg ತರಿಸ್ಕೊಂಡೆ. ಎಷ್ಟು ಪೀಸ್ ಬಂದಿದೆ ಅಂದರೆ 2, 4, 6, 8 ಪೀಸ್ ಬಂದಿದೆ 1/4 kgಗೆ. ಇದು ಪರವಾಗಿಲ್ಲ. ಮತ್ತು ಈರುಳ್ಳಿ ನೀವು ಜಿಯೋ ಮಾರ್ಟಲ್ಲಿ ಯಾವಾಗಾದರೂ ಬುಕ್ ಮಾಡಿ, ಆದರೆ ಒಂದೇ ಪಾಕ್ ಕೊಡೋದವರು 5 ರೂಪಾಯಿ, 1 kg 5 ರೂಪಾಯಿ. ಸೊ ಅದಕ್ಕೆ ಖಾಲಿಯಾಗಿತ್ತು. ಇದೊಂದು ಬ್ಯಾಗನ್ನ ಬುಕ್ ಮಾಡಿದ್ದೀನಿ. ಈ ಥರ 1 kg ಬ್ಯಾಗ್ ಇರುತ್ತೆ, ಅದು 5 ರೂಪಾಯಿ. 5 ರೂಪಾಯಿ ತಡಿ 10 ಮಾಡೋಣ 20 ಮಾಡೋಣ ಹಂಗಿರಲಿಲ್ಲ. ಒಂದು ಆರ್ಡರ್ಗೆ ಒಂದೇ ಈರುಳ್ಳಿನ 5 ರೂಪಾಯಿಗೆ ಕೊಡ್ತಾರೆ ಇದನ್ನ. ಮತ್ತು ಇದು ಆಲೂಗೆಡ್ಡೆ ಖಾಲಿಯಾಗಿತ್ತು, ಆಲೂಗೆಡ್ಡೆ ಇರಲಿಲ್ಲ. ನಾವು ಹೋಗಿ ಸೆಲೆಕ್ಟ್ ಮಾಡಿ ತಗೊಂಡಿಲ್ಲ ಅಂದರೂ ಕೂಡ ಹೆಂಗೆ ಕೊಡ್ತಾರಂತ ಭಯ ಪಡೋದಿಲ್ಲ. ನಿಜವಾಗ್ಲೂ ನಾನು ತುಂಬ ಆನ್ಲೈನ್ಸ್ನ ಬುಕ್ ಮಾಡಲಿಕ್ಕೆ ಅಂತ ಡೌನ್ಲೋಡ್ ಮಾಡಿದೆ. ಬಿಗ್ ಬಾಸ್ಕೆಟು ಮತ್ತು ಜಿಪ್ಟೋ ಯಾವುದ್ಯಾವುದೋ ಬುಕ್ ಮಾಡಿದೆ. ನನಗೆ ಎಲ್ಲಕ್ಕಿಂತ ಬೆಟರ್ ಆಪ್ಷನು ಮತ್ತು ಬೆಟರ್ ಅಂತ ಅನಿಸಿದ್ದು ಇದೇನೆ. ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಪ್ ಅಂದರೆ ಇದೆ. ಯಾಕಂದರೆ ಪ್ರತಿಯೊಂದು ನಮಗೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟೇ ಕೈಗೆ ಇಟ್ಕೊಂತ ಬೆಲೆನಲ್ಲಿ ಸಿಗುತ್ತೆ. ಮತ್ತು ತುಂಬ ಇದಾಗಿರುತ್ತೆ. ಕೆಲವೊಂದು ಮಧ್ಯಾಹ್ನ ಮೇಲೆ ಬುಕ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಒಂದು 9 ಗಂಟೆಯಿಂದ 12 ಗಂಟೆ ಒಳಗಡೆ ಬುಕ್ ಮಾಡಿದ್ರೆ ಈ ಥರದ್ದೆಲ್ಲ ನಮಗೆ ಈಸಿಯಾಗಿ ಬೇಗ ಸಿಕ್ಕುತ್ತೆ. ಸೊ ಆಲೂಗೆಡ್ಡೆ ಕೂಡ 1 kg ಬುಕ್ ಮಾಡಿದೆ. ಮೇನ್ ಥಿಂಗ್ ಸಾಲ್ಟ್. ಮನೆಯಲ್ಲಿ ಫುಲ್ಲಾಗಿ ಉಪ್ಪು ಖಾಲಿ ಆಗಿಬಿಟ್ಟಿತ್ತು. ಸೊ ಇದೊಂದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವರು ಆರ್ಡರ್ ಕಳಿಸಲ್ಲ ನಮಗೆ. ಇದು ಖಾಲಿಯಾಗಿತ್ತು. ಇದೆಲ್ಲ ಇಲ್ಲಿ ಯಾವುದೂ ಇರಲಿಲ್ಲ. ಮನೇಲಿ ಇಷ್ಟು ತರಿಸಿರೋದಿತ್ತು. ಆದರೆ ಮೇನಾಗಿ ಇದೆಲ್ಲ ಇಲ್ಲ ಅಂದರೆ ಒಂದಿನ ಅಡುಗೆ ಮಾಡ್ಬೋದು. ಇದಿಲ್ಲ ಅಂದರೆ ಅದಕ್ಕೆ ಕಾರಣಕ್ಕೂ ನಾವು ಅಡುಗೆನ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟು ನನಗೆ ಇದು ಇಂಪಾರ್ಟೆಂಟ್ ಇತ್ತು.
ಸೊ ಇದಕ್ಕೋಸ್ಕರ ಅಂತ ನಾನು ಇದನ್ನೆಲ್ಲ ಬುಕ್ ಮಾಡಿಕೊಂಡೆ. ಸೊ ಏನಂದರೆ ಇದರಲ್ಲಿ ಫ್ರೀ ಡೆಲಿವರಿ ಸಿಗುತ್ತೆ. ನನಗೆ ಬಿಗ್ ಬಾಸ್ಕೆಟಲ್ಲೂ ಚಾರ್ಜಸ್ ಮಾಡಿದ್ರು ಮತ್ತು ಜಿಪ್ಟೋದಲ್ಲೂ ಚಾರ್ಜಸ್ ಮಾಡಿದ್ರು. ಇದರಲ್ಲಿ ಜಿಯೋದಲ್ಲಿ ನೀವು ಎಷ್ಟಾದರೂ ತರಿಸ್ಕೊಳ್ಳಿ, ಫ್ರೀ ಡೆಲಿವರಿ ಇರುತ್ತೆ. ಆ್ಯಂಡ್ 100 ರೂಪಾಯಿ ಮೇಲೆ ನಾವು ಬುಕ್ ಮಾಡ್ಕೋಬೇಕು. ಯಾವತ್ತಾದರೂ ಮಾಡಲಿ 100 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮಗೆ ಆರ್ಡರ್ ಸಿಗುತ್ತೆ, ಇಲ್ಲ ಅಂದರೆ ಆರ್ಡರ್ ಸಿಕ್ಕಲ್ಲ. ಸೊ ಹಾಗಾಗಿ ನಾನು 101 ರೂಪೀಸ್ 101 ರೂಪಾಯಿಗೆ 1, 2 ಮತ್ತು 3, 4, 5, 6, 7 ಥಿಂಗ್ಸ್ನ ತರಿಸಿದ್ದೀನಿ 101 ರೂಪಾಯಿಗೆ. ಸೊ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಮನೆ ಕ್ಲೀನ್ ಮಾಡಬೇಕು, ನಾನು ತಿಂಡಿ ಮಾಡಬೇಕು. ಇಷ್ಟೆಲ್ಲ ಮಾಡಿ ನಾನು ಮತ್ತೆ ಸಿಗ್ತೀನಿ. ಇವಾಗ ಈ ಸೊಪ್ಪನ್ನೆಲ್ಲ ಇದ್ರೊಳಗಡೆ ಬಾಕ್ಸಸ್ ಇದಾವೆ ಈ ಥರದವು. ಇದರಲ್ಲಿ ನಾನು ಫಿಲ್ ಮಾಡಿ ಇಟ್ಕೊಳ್ತೀನಿ, ನೀಟಾಗಿ ಕ್ಲೀನ್ ಮಾಡಿ. ಬಟ್ ಅದಕ್ಕೆ ಸಮಯ ಇಡುತ್ತೆ. ಯಾಕೆ ಅಂದರೆ ಈ ಬಾಕ್ಸ್ನ ನಾನು ಮೀಶೋದಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಪಾಲಕು, ಪುದೀನ, ಬೀನ್ಸು, ತರಕಾರಿ ಎಲ್ಲ ಇದ್ರಲ್ಲಿ ಹಾಕಿ ಇಟ್ಕೊಬೋದು. ಇದು 6 ಪೀಸ್ 6 ಬಾಕ್ಸ್ಗೆ 250 ರೂಪಾಯಿ ಸಿಕ್ಕಿತ್ತು ಮೀಶೋದಲ್ಲಿ. ನನಗೆ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಈ ಥರ ಬಾಕ್ಸ್ನ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಕೋಬೋದು, ಮತ್ತು ಕವರಲ್ಲಿ ತುಂಬಿಸೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ನಾನು ಈ ಬಾಕ್ಸನ್ನು ತರಿಸಿದ್ದೀನಿ. ಇವಾಗ ಪುದೀನ, ಪಾಲಕ್ ಏನು ಕ್ಲೀನ್ ಮಾಡೋದೇನು ಬೇಡ, ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನೀಟಾಗಿ ಫ್ರಿಜ್ಜಲ್ಲಿ ಇದನ್ನು ಹಿಂಗೆ ಪ್ಯಾಕ್ ಇಟ್ಬಿಟ್ಟು ನಾಳೆ ಮಾಡ್ಕೊಬಿಡ್ತೀನಿ. ಪುದೀನೂ ಚೆನ್ನಾಗಿದೆ, ಅದೇನಿಲ್ಲ. ಆದರೆ ಮಾಮೂಲಿ ಒಂದೊಂದು ಎಲೆ ತೆಗಿಬಿಟ್ಟು ತೆಗೆದ್ಬಿಟ್ಟು ಇದರಲ್ಲಿ ಹಾಕಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ನಾನು ಮತ್ತೆ ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ಟಿ ವಿ ಸೌಂಡ್ ಬರ್ತಾಯಿತ್ತು. ಸೊ ಟಿ ವಿ ಸೌಂಡಿಂದ ಕಾಪಿ ರೈಟ್ಸ್ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ಗೋಸ್ಕರ ನಾನು ಎಲ್ಲದಕ್ಕೂ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ನೂಡಲ್ಸ್ ಮಾಡೋಣ ಅಂತ ನೀರು ಬಿಸಿ ಕಾಯಕ್ಕೆ ಇಟ್ಟಿದ್ದೆ, ನೂಡಲ್ಸ್ ಮಾಡ್ತಾಯಿದ್ದೀನಿ. ಸೊ ಅಷ್ಟರೊಳಗಡೆ ನೂಡಲ್ಸು ಕೂಡ ಬೆಂದು ರೆಡಿ ಆಗ್ತಿತ್ತು. ಸೊ ಅದನ್ನೊಂದು ಸಲ ಚೆಕ್ ಮಾಡಿಕೊಂಡು ನೂಡಲ್ಸ್ನ ನೀರಿಂದ ತೆಗ್ಬಿಟ್ಟು ಬಿಸಿನೀರಿಂದ ಸ್ವಲ್ಪ ಸೋರಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತು ಬ್ರೇಕು ಅಥವಾ ಸಮಯ ಸಿಗೋ ಅಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ. ನೋಡಿ, ಎಲ್ಲ ನೀರು ಸೋರಿಸಿ ಈ ಥರ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ, ಅದು ಕೋಲ್ಡ್ ಆಗ್ತಾ ಇರಲಿ. ಇನ್ನೊಂದು ಬ್ರೇಕ್ ಇದೆ, ಅದರಲ್ಲಿ ನೂಡಲ್ಸೇ ರೆಡಿ ಮಾಡಿಬಿಡೋಣ ಅಂತ ಫಿಕ್ಸ್ ಆದೆ. ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ. ಸೊ ಹಂಗಾಗಿ ನಾನಿಲ್ಲಿ ಎಗ್ ನೂಡಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕ್ಯಾರೆಟು, ಬೀನ್ಸು, 3 ಥರ ಕ್ಯಾಪ್ಸಿಕಮು, ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ ಮತ್ತು 2 ಮೊಟ್ಟೆ, ಸ್ವಲ್ಪ ಸೋಯಾ ಸಾಸನ್ನು ತೊಗೊಂಡು ನಾನು ನೋಡಿ ಇಲ್ಲಿ ತೋರಿಸಿರುವಷ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾನು ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಇವಾಗ ನಾನು ಫಸ್ಟಿಗೆ ನೂಡಲ್ಸಲ್ಲಿ ಡೈರೆಕ್ಟ್ ಮೊಟ್ಟೆ ಹಾಕಲ್ಲ, ಸ್ವಲ್ಪ ಇದ್ರ ಮೇಲೆ ಆಮ್ಲೆಟ್ ಥರ ಇದು ಮಾಡಿಬಿಟ್ಟು ಸ್ವಲ್ಪ ದಪ್ಪ ಮೊಟ್ಟೆನ ಫ್ರೈ ಮಾಡ್ಕೊಳ್ತೀನಿ. ಚಿಕ್ಕ ಕಡಾಯಿ ಇಲ್ಲ, ಅದಕ್ಕೋಸ್ಕರ ನಾನು ಇದ್ರ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಇದ್ರ ಮೇಲೆ 2 ಮೊಟ್ಟೆನ ಒಡೆದಾಕ್ಬಿಟ್ಟು, ಏನಂದರೆ ಫ್ರೆಂಡ್ಸ್, ನಾವು ಡೈರೆಕ್ಟಾಗಿ ನೂಡಲ್ಸಲ್ಲಿ ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ, ಅಷ್ಟೇನು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಫಸ್ಟು ಹಂಚ ಮೇಲೆ ಒಂದು 2 ನಿಮಿಷ ಮೊಟ್ಟೆಯನ್ನು ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ನಾನು ನೂಡಲ್ಸ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೇನು 1 ನಿಮಿಷ ಸಾಕು ಫ್ರೆಂಡ್ಸ್. ಸೊ ಹಂಗಾಗಿ ಇವಾಗ ನಾನು ಹಂಚನ್ನು ತೊಗೊಂಡು ಅದ್ರ ಮೇಲೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ. ಅಂದರೆ ನಾವು ಮತ್ತೆ ಎಲ್ಲದರಲ್ಲೂ ಉಪ್ಪನ್ನು ಹಾಕ್ತೀವಿ, ಹಂಗಾಗಿ ಇದರಲ್ಲೂ ಕೂಡ ನೋಡ್ಕೊಂಡು ಹಾಕಬೇಕು. ನೆಕ್ಸ್ಟು ನಾವು ಮಾಡುವಂಥ ನೂಡಲ್ಸಲ್ಲೂ ಕೂಡ ನಾವು ಯೋಚನೆ ಮಾಡಿ ನೂಡಲ್ಸ್ ಹಾಕಬೇಕು. ಯಾಕಂದರೆ ನಾನು ಆಲ್ರೆಡಿ ನೂಡಲ್ಸಲ್ಲಿ ಬೇಯಿಸೋ ಟೈಮಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಎಲ್ಲ ಹಾಕಿ ಅದು ಅಂಟಾಗಬಾರ್ದು ಅಂತ ನೀರು ಸೋಸ್ಕೊಂಡಿದ್ದೀನಿ. ಸೊ ಅದರಲ್ಲೂ ಉಪ್ಪನ್ನ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ಮೊಟ್ಟೆನಲ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇರೋದ್ರಿಂದ ನೆಕ್ಸ್ಟ್ ನಾವು ವೆಜಿಟೇಬಲ್ ಫ್ರೈ ಮಾಡುವಾಗ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಮತ್ತೆ ಸ್ವಲ್ಪ ಉಪ್ಪಾದರೂ ಕೂಡ ಅಷ್ಟು ಟೇಸ್ಟ್ ಇರಲ್ಲ. ಇದರಲ್ಲಿ ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ. ಸೊ ಪೆಪ್ಪರು ಸಾಲ್ಟಲ್ಲಿ ಇದನ್ನ ಒಂದು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ನೆಕ್ಸ್ಟ್ಗೆ ನಾನು ನೂಡಲ್ಸ್ಗೆ ಇದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಹಂಚನ್ನ ಪಕ್ಕಕ್ಕೆ ಇಡೋಣ, ಅದ್ರ ಪಾಡ್ಗದಲ್ಲಿ ಡ್ರೈ ಆಗ್ತಾ ಇರುತ್ತೆ. ನಾನು ಇವಾಗ ಮತ್ತೆ ಇಲ್ಲೊಂದು ಬಾಣಲಿನ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದು. ಅದರಲ್ಲಿ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಲ್ಲ. ಇದಕ್ಕೆ ಒಂದು 2ರಿಂದ ಚಿಕ್ಕ ಸ್ಪೂನಲ್ಲಿ 2ರಿಂದ 3 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ,
ಮತ್ತು ಎಣ್ಣೆ ಕಾಯ್ತಿದ್ದಂಗೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಶುಂಠಿನ ಕೂಡ ಕಟ್ ಮಾಡಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಲೈಟಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಎಣ್ಣೆಲಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಅದು ಕೂಡ ಸ್ವಲ್ಪ ಒಂದು 2 ನಿಮಿಷ ಹಂಗೆ 2 ನಿಮಿಷ ಅಲ್ಲ ಒಂದು ಅರ್ಧ ನಿಮಿಷ ಹಂಗೆ ಬಾಡಿದ ಮೇಲೆ ಈರುಳ್ಳಿ ಮತ್ತು ಬೀನ್ಸು, ಕ್ಯಾರೆಟು, 3 ಥರ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಅದಷ್ಟು ಒಂದೇ ಸಲ ಹಾಕ್ಕೊಬಿಡ್ತೀನಿ ನಾನು. ಅದೇನು ಜಾಸ್ತಿ ಫ್ರೈ ಆಗೋದು ಬೇಡ. ಸೊ ಹಂಗಾಗಿ ಇದು 5 ಒಂದೇ ಸಲ ಫ್ರೈ ಆದರೆ ಚಿಂತೆ ಇಲ್ಲ. ಸೊ ಹಂಗಾಗಿ ನಾನು ಅದನ್ನು ಕೂಡ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಾಡ್ತಾ ಇರಲಿ. ಸೊ ಒಂದು ಕಡೆ ಟಿ ವಿ ಚಾಲೂನಲ್ಲಿದೆ ಫ್ರೆಂಡ್ಸ್, ಓಡ್ತಾ ಇದೆ. ಸೊ ಹಂಗಾಗಿ ನಾನು ಎಲ್ಲದನ್ನೂ ಮ್ಯೂಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ. ಯಾಕಂದರೆ ಟಿ ವಿ ಸೌಂಡ್ ಬಂದರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಹೇಳಿದ್ದೀನಿ, ಉಪ್ಪನ್ನ ನಾನು ಆಮ್ಲೆಟಲ್ಲಿ ಎಗ್ಗಲ್ಲಿ ಕೂಡ ಹಾಕಿದ್ದೀನಿ, ಮತ್ತು ಬಾಯ್ಲ್ ಮಾಡೋಕ್ಕೆ ನೂಡಲ್ಸಲ್ಲೂ ಕೂಡ ಹಾಕಿದ್ದೀನಿ. ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಪೇಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಅದನ್ನು ಹಾಕ್ಕೊಂಡಿದ್ದೀನಿ. ನೂಡಲ್ಸ್ಗೆ ಅದೇ ಟೇಸ್ಟ್ ಆ್ಯಂಡ್ ಖಾರ ಕೊಡೋದು. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ 1-2 ಹಾಕಿರೋದ್ರಿಂದ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಇನ್ನೊಂಚೂರು ಫ್ರೈ ಮಾಡೋಣ ಲೈಟಾಗೆ. ಗ್ಯಾನ ಎಲ್ಲ ಟಿ ವಿ ಮೇಲಿದೆ ಫ್ರೆಂಡ್, ಆದರೂ ನಾನು ತಿಂಡಿ ಮಾಡಬೇಕು, ಅಡುಗೆ ಮಾಡಲೇಬೇಕಂತ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನು ಒಂದು ಎಷ್ಟಂದರೆ ಅದರಲ್ಲಿ ಒಂದು 6 ಇತ್ತು ಪೀಸು. ನಾನು ಒಂದು 2 ಪೀಸೇನೋ ತೊಗೊಂಡಿದ್ದೆ, ಇಷ್ಟಾಗಿದೆ. ಸೊ ಇವಾಗ ನಾನು ಇದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಬಾಣಲಿನಲ್ಲಿ ಹಾಕ್ಬಿಟ್ಟು ಒಂದು ಸಲ ಲೈಟಾಗಿ ಹಿಂಗೆ ಹುರ್ಕೋಬೇಕು. ಅಂದರೆ ಹಿಂಗೆ ಹುರಿಯೋ ಟೈಮಲ್ಲಿ ನಾನ್ ಸ್ಟಿಕ್ ತವ ಆದರೆ ಹೈಯಲ್ಲಿದ್ದರೆ ತೊಂದರೆ ಇಲ್ಲ. ನಾನ್ ಸ್ಟಿಕ್ ಇಲ್ಲ ಅಂತ ಅಂದಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಈ ಸ್ಪೂನು ಸ್ವಲ್ಪ ಮುರಿದೋಗೋ ಥರ ಅನ್ನಿಸ್ತಿತ್ತು, ಅದಕ್ಕೆ ನಾನೇನು ಮಾಡಿದೆ, ಬೇರೆ ಸ್ಪೂನ್ ತಗೊಂಡು ತಿರ್ಗಿಸ್ಕೊಳ್ಳೋಣ ಅಂತ ಸ್ಪೂನ್ ಹುಡ್ಕಕ್ಕೆ ಹೋಗಿದ್ದೆ. ನೋಡಿ ಈ ಥರ 2 ಕಡೆ ನಮಗೆ ಬೇಕಂದರೆ ನೂಡಲ್ಸ್ ಇಷ್ಟು ದೊಡ್ಡದಾಗಿ ಮಾಡೋದು ಏನು ಅವಶ್ಯಕತೆ ಇಲ್ಲ. ನಾವು ಬೇಯಿಸೋ ಟೈಮಲ್ಲಿ ಅದನ್ನು ಮುರಿದ್ಬಿಟ್ಟು ನೀರಲ್ಲಿ ಬೇಯಿಸ್ಕೊಂಡ್ರೆ ಅದು ಚಿಕ್ಕ ನೂಡಲ್ಸ್ ಬರುತ್ತೆ. ಆ್ಯಕ್ಚುಲಿ ಇದು ನನಗೂ ಕಲ್ಸೋಕೆ ಆಗ್ತಿಲ್ಲ. ಸೊ ಹಂಗಾಗಿ ನಾನು ಕತ್ರಿ ತೊಗೊಂಡು ಲೈಟಾಗಿ ಇದನ್ನು ಕಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಆವಾಗ ನೀಟಾಗಿ ಮಸಾಲನೂ ಕೂಡ ಹಿಡಿಯುತ್ತೆ, ಮತ್ತು ನಮಗೆ ಮಿಕ್ಸ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಸೊ ಹಂಗಾಗಿ ಬನ್ನಿ ಇವಾಗ ನಾನು ಫ್ರೈ ಮಾಡಿ ಇಟ್ಟಿದ್ದ ಮೊಟ್ಟೆ ಕೂಡ ಅದ್ರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಈ ಥರ ಇನ್ನೂ ಚಿಕ್ಕದಾಗಿ ಕೂಡ ಮಾಡ್ಕೊಬೋದು. ನಾನು ಬಂದು ಚಿಕ್ಕದಾಗೇನು ಮಾಡ್ಕೊಂಡಿಲ್ಲ, ಹೆಂಗಿತ್ತು ಹಂಗೆ ಸ್ವಲ್ಪ ಇದ್ರಾಗೆ ಇರಲಿ ಅಂತೇಳಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೈಕಬೇಡಿ ಫ್ರೆಂಡ್ಸ್, ಏನು ಎಲ್ಲದಕ್ಕೂ ಕೈ ಹಾಕ್ತಿದ್ದೀರಾ ಅಂತ. ನಮ್ಮ ಮನೆಗೆ ನಾವು ಮಾಡ್ಕೊತಾ ಇದ್ದೀವಿ, ನಮ್ಮ ಕೈ ರುಚಿ ನಮಗೆ ಚೆಂದ ಅಲ್ವಾ. ಹಾಗಾಗಿ ನಾನು ಕೈಯನ್ನೇ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಇನ್ನೂ ಕಮ್ಮಿ ಕೂಡ ಹಾಕ್ಕೋಬೋದು, ಅದು ನಿಮಗೆ ಎಷ್ಟು ಅನುಗುಣ ಬೇಕೋ ಅಷ್ಟುವಾಗ ಹಾಕ್ಕೋಬೋದು. ಮತ್ತು ನಾನು ಲೈಟ್ ಗರಂ ಮಸಾಲ ಹಾಕ್ತಿದ್ದೀನಿ ಫ್ರೆಂಡ್ಸ್. ಬಟ್ ಗರಂ ಮಸಾಲ ಏನು ಅವಶ್ಯಕತೆ ಇಲ್ಲ, ನಾನು ಆದರೂ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಕಿದೆ. ಆಮೇಲೆ ತಿಂದಮೇಲೆ ನನಗೆ ಯಾಕೋ ಅಷ್ಟು ಟೇಸ್ಟ್ ಅನಿಸಿಲ್ಲ. ಬರೀ ನಮಗೆ ಹಸಿಮೆಣ್ಸಿನ್ಕಾಯಿ, ಪೆಪ್ಪರು ಅದರದ್ದೇ ಒಳ್ಳೆ ಟೇಸ್ಟ್ ಕೊಡುವಂಥದ್ದಿದ್ದು. ಸೊ ಹಂಗಾಗಿ ನಮಗೆ ಅದೇನು ಹಾಕೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೋಡಿ ಫೈನಲಾಗಿ ಇವಾಗ ನನ್ನ ನೂಡಲ್ಸ್ ರೆಡಿ ಆಯಿತು. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ನೂಡಲ್ಸ್ ರೆಡಿ ಆಯಿತು. ನಾನು ಇವಾಗ ಟಿ ವಿ ನೋಡಿಕೊಂಡು ನೂಡಲ್ಸ್ನ ಟೇಸ್ಟ್ ಮಾಡಿ ನೋಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.